ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಜೀವನದಲ್ಲಿ ಬಹಳಷ್ಟು ಸಂಗತಿಗಳು ಹೇಗಿರ್ತಾವಪ್ಪ ಅಂದರೆ ನಮ್ಮ ಜೀವಿತಗಳನ್ನ ಬಂಧಿಸಿ ಇಟ್ಟ ಹಾಗೆ ಇರ್ತದೆ. ಅದು ಸಂಗತಿಗಳಾಗಿರ್ಬೋದು, ಪರಿಸ್ಥಿತಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಕುಟುಂಬಗಳಾಗಿರ್ಬೋದು, ಸಾಲಗಳಾಗಿರ್ಬೋದು, ಸೋಲಗಳಾಗಿರ್ಬೋದು, ರೋಗ ರುಜ್ಜುನೆಗಳಾಗಿರ್ಬೋದು, ಇವೆಲ್ಲವುಗಳು ನಮ್ಮನ್ನು ಬಂಧಿಸಿ ಇಟ್ಟವುಗಳು ಆಗಿರ್ತವೆ. ಬಹಳಷ್ಟು ಸಾರಿ ನಾವು ಅಂದ್ಕೊಳ್ತೇವೆ, ದೇವರೇ ಇವುಗಳಿಂದ ನಾವು ಹೇಗೆ ಬಿಡುಗಡೆ ಆಗೋದು, ಇವುಗಳಿಂದ ನಾವು ಹೇಗೆ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಎಂಬುದಾಗಿ ಬಹಳಷ್ಟು ಸಾರಿ ನಮ್ಮ ಜೀವನದಲ್ಲಿ ನಾವು ಬಹಳ ಹೋರಾಟಗಳಲ್ಲಿ ಹಾದು ಹೋಗುವವರಾಗಿದ್ದೇವೆ. ಒಂದು ವೇಳೆ ಇಂಥ ಸ್ಥಿತಿಯಲ್ಲಿ ನೀನಿರುವುದಾದರೆ ಈ ವಾಕ್ಯ ಸಂದೇಶ ನಿನಗಾಗಿ ಆಗಿದೆ, ಇದನ್ನು ಮರಿಬೇಡ. ಬನ್ನಿ ನಾವು ಕೊಂಚ ಸಮಯ ದೇವರ ವಾಕ್ಯದ ನೆರಳಿನಲ್ಲಿ ನಮ್ಮ ಜೀವಿತಕ್ಕೆ ಬೇಕಾದಂಥ ಒಂದು ಶ್ರೇಷ್ಠವಾದ ಆಲೋಚನೆಯನ್ನ ನೋಡಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ದೇವರು ಎಲ್ಲದರಿಂದ ನಿನ್ನನ್ನು ಬಿಡಿಸುವನು. ದೇವರು ಎಲ್ಲದರಿಂದ ನಿನ್ನನ್ನು ಬಿಡಿಸುವನು. ಜಾಗ್ರತೆ ಕೇಳಿಸ್ಕೋ. ನಾನು ಕೆಲವು ವಾಕ್ಯಗಳು ನಿನ್ನ ಮಧ್ಯದಲ್ಲಿ ಹೇಳುವವನಾಗಿದ್ದೇನೆ. ಆ ವಾಕ್ಯಗಳು ಯಾವೆಲ್ಲ ವಿಷಯಗಳಿಂದ ನಮ್ಮನ್ನು ದೇವರು ಬಿಡಿಸ್ತಾರೆ ಎಂಬುದಾಗಿ ಬರೆಯಲ್ಪಟ್ಟದೆ. ಹಾಗಾಗಿ ನಮ್ಮ ಬೈಬಲ್ ಅನ್ನ 91ನೇ ಕೀರ್ತನೆ 3ನೇ ವಚನಕ್ಕೆ ನಾವು ತಿರುಗಿಸುವಾಗ ಅಲ್ಲಿ ಹೀಗೆ ಹೇಳ್ತದೆ, ಕೆಡುಕನು ಅಥವಾ ಬೇಡನು ಉರುಳುಗಳಿಂದ ದೇವರು ನಮ್ಮನ್ನ ಕಾಪಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಸೈತಾನನು ನಾವು ಸಿಕ್ಕಿ ಹಾಕೊಳ್ಬೇಕೆಂಬುದಾಗಿ ನಮ್ಮ ಜೀವಿತದಲ್ಲೆಲ್ಲ, ಅಂದ್ರೆ ಹೋಗುವಾಗ ಬರುವಾಗ ನಮ್ಮ ಜೀವಿತದಲ್ಲಿ ದೊಡ್ಡ ಬಲೆಗಳನ್ನು ಒಡ್ಡಿದಾಗ ಆ ಬಲೆಗಳಿಗೆ ನಾವು ಸಿಕ್ಕಿ ಹಾಕಿಕೊಳ್ಳಬೇಕಾದ ಸ್ಥಿತಿಗತಿಗಳಿಗೆ ನಾವು ಹೋದಾಗ ದೇವರು ಆ ಬಲೆಗಳಿಂದ ಬಿಡಿಸ್ತಾನೆ ಎಂಬುದಾಗಿ ಬೈಬಲ್ ವಾಕ್ಯ ಮಾತಾಡ್ತದೆ. ಅಷ್ಟು ಮಾತ್ರವಲ್ಲ, 91ನೇ ಕೀರ್ತನೆ 9 ಮತ್ತು 10ನೇ ವಚನಕ್ಕೆ ಹೋದಾಗ ಅಲ್ಲಿ ವಾಕ್ಯ ಹೇಳ್ತದೆ, ಬಾಧೆಗಳು ನಿನ್ನ ಗುಡಾರದ ಸಮೀಪಕ್ಕೆ ಬಾರವು ಎಂಬುದಾಗಿ. ಅಂದ್ರೆ ನಮ್ಮ ಜೀವಿತಕ್ಕೆ, ನಮ್ಮ ಜೀವಿತಗಳಲ್ಲಿ ಬಾಧೆಗಳು ಉಂಟಾದಾಗ ಆ ಬಾಧೆಗಳಿಂದ ದೇವರು ಬಿಡಿಸ್ತಾನೆಂಬುದಾಗಿ 91ನೇ ಕೀರ್ತನೆ 9 ಮತ್ತು 10ನೇ ವಚನದಲ್ಲಿ ನಾವು ನೋಡ್ತೇವೆ. ಬರೀ ಅಷ್ಟು ಮಾತ್ರವಲ್ಲ, 3ನೇ ಕೀರ್ತನೆ 1ನೇ ವಚನದಿಂದ 6ನೇ ವಚನಕ್ಕೆ ಹೋಗುವಾಗ ದೇವರು ಎಲ್ಲಾ ಹೋರಾಟಗಳಿಂದ ಬಿಡಿಸ್ತಾನೆಂಬುದಾಗಿ ವಾಕ್ಯ ಹೇಳ್ತದೆ. ದಾವೀದನು ಹೇಳ್ತಾನೆ, ಅವನಿಗೆ ಶತ್ರುಗಳು ಎಷ್ಟು ಜನ ಇದ್ದಾರೆ, ಕಳವಳ ಪಡಿಸುವವರು ಎಷ್ಟು ಜನ ಇದ್ದಾರೆ, ಮತ್ತೆ ಅವನಿಗೆ ಸುಳ್ಳಾಗಿ ದೇವರು ಅವನ ಸಹಾಯ ಮಾಡಲ್ಲ ಎಂಬುದಾಗಿ ದಾವೀದನ ಕುರಿತು ಅಪಪ್ರಚಾರ ಮಾಡ್ತಿದ್ದಾಗ ಅವುಗಳ ಮಧ್ಯದಲ್ಲಿ, ಅಂಥವರ ಮಧ್ಯದಲ್ಲಿ ನನ್ನ ತಲೆನೇ ಎತ್ತುವಂತೆ ಮಾಡುವವನು ನೀನು ಎಂಬುದಾಗಿ ದಾವೀದ ನಂಬುವಾಗ ಸುತ್ತಲೂ ಸೈನ್ಯ ಸುತ್ತಿದಾಗ್ಯೂ ಸಹ ದೇವರು ಅಲ್ಲಿ ಬಿಡಿಸಿ ಕಾಪಾಡ್ತಾನೆ ಎಂಬುದಾಗಿ ವಾಕ್ಯ ಮಾತಾಡ್ತದೆ. ಪ್ರಿಯ ದೇವ ಮಗುವೆ, ಬರೀ ಅಷ್ಟು ಮಾತ್ರವಲ್ಲ, 34ನೇ ಕೀರ್ತನೆ 4ನೇ ವಚನಕ್ಕೆ ಹೋಗುವಾಗ ಎಲ್ಲಾ ಭೀತಿಯಿಂದ, ಎಲ್ಲಾ ಭಯಗಳಿಂದ, ಎಲ್ಲಾ ರೀತಿಯ ಒಂದು ಸ್ಥಿತಿಯಿಂದ ದೇವರೇನ್ ಮಾಡ್ತಾರಂತೆ, ಬಿಡಿಸ್ತಾನೆ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಅಂದ್ರೆ ನಮ್ಮ ಜೀವಿತದಲ್ಲಿ ಎಷ್ಟೋ ಭಯಗಳಿರ್ತವೆ. ನಮ್ಮ ಜೀವಿತ ಭವಿಷ್ಯತ್ತು ಕುರಿತಾಗಿ, ಹೋರಾಟಗಳ ಕುರಿತಾಗಿ, ನಾವು ಸಾಕಷ್ಟು ಸಂಗತಿಗಳ ಕುರಿತಾಗಿ ನಾವೇನಾಗಿರ್ತೇವೆ, ಭಯಭ್ರಾಂತರಾಗಿರ್ತೇವೆ. ಆ ಭಯಗಳಿಂದ ದೇವರು ಬಿಡಿಸ್ತಾನೆ ಎಂಬುದಾಗಿ ವಾಕ್ಯ ಮಾತಾಡ್ತದೆ. ಬರೀ ಅಷ್ಟು ಮಾತ್ರವಲ್ಲ, 50ನೇ ಕೀರ್ತನೆ 15ನೇ ವಚನಕ್ಕೆ ಹೋಗುವಾಗ ಅಲ್ಲಿ ನಾವು ನೋಡ್ತೀವಿ, ಏನಪ್ಪಾ ಅಂದ್ರೆ ಎಲ್ಲಾ ಇಕ್ಕಟ್ಟುಗಳಿಂದ ದೇವರು ನಮ್ಮನ್ನ ಬಿಡಿಸ್ತಾನಂತೆ. ಎಂಥದ್ದೇ ಇಕ್ಕಟ್ಟು ನಮ್ಮನ್ನು ಸುತ್ತಿ ಹಾಕೊಂಡಿರ್ಬೋದು, ಅದು ಭಾಷಾನಿನ ಗೂಳಿಗಳಾಗಿರ್ಬೋದು, ಜಲಪ್ರಳಯ ಆಗಿರ್ಬೋದು, ಅದು ಒಂದು ವೇಳೆ ಉರಿಯುವಂತ ದಗದಗನೆ ಉರಿಯುವಂತ ಅಗ್ನಿ ಆಗಿರ್ಬೋದು, ಅಥವಾ ಸಿಂಹಗಳ ಗವಿ ಆಗಿರ್ಬೋದು, ಎಂಥದ್ದೇ ಇಕ್ಕಟ್ಟಿರಲಿ ದೇವರು ಬಿಡಿಸ್ತಾನೆ ಎಂಬುದಾಗಿ 50ನೇ ಕೀರ್ತನೆ 15ನೇ ವಚನದಲ್ಲಿ ಮಾತಾಡ್ತದೆ. ಬರೀ ಅಷ್ಟು ಮಾತ್ರವಲ್ಲ, ಕೀರ್ತನೆ 37 5ನೇ ವಚನದಲ್ಲಿ ಎಲ್ಲಾ ಚಿಂತೆಗಳಿಂದ ದೇವರು ನಮ್ಮನ್ನ ಬಿಡಿಸ್ತಾನಂತೆ. ನಮ್ಮನ್ನ ಕಾಡುವ ಚಿಂತೆಗಳು, ನಾವು ಕೊರಗುವಂತ ಚಿಂತೆಗಳು, ನಮ್ಮನ್ನ ನಿದ್ದೆಗೆಡಿಸುವಂತ ಚಿಂತೆಗಳು, ನಮ್ಮನ್ನ ಬಹು ವೇದನೆಗೆ ಒಳಪಡಿಸುವಂತ ಚಿಂತೆಗಳು, ನಮ್ಮ ಎಲ್ಲಾ ಭಾರಗಳನ್ನ, ಆ ಎಲ್ಲಾ ಚಿಂತಾ ಭಾರಗಳಿಂದ
ದೇವರು ನಮ್ಮನ್ನು ಬಿಡಿಸ್ತಾನೆಂಬುದಾಗಿ ಕೀರ್ತನೆ 37:5 ನಾವು ನೋಡ್ತೇವೆ. ಬರೀ ಅಷ್ಟು ಮಾತ್ರವಲ್ಲ, 23ನೇ ಕೀರ್ತನೆ 3ನೇ ವಚನಕ್ಕೆ ಹೋಗುವಾಗ ದೇವರು ಎಲ್ಲಾ ರೋಗಗಳಿಂದ ನಮ್ಮನ್ನ ಬಿಡಿಸ್ತಾನೆ. ಯಾಕಂದ್ರೆ ಆತನು ಸ್ವಸ್ಥ ಮಾಡುವಂತ ದೇವರಾಗಿದ್ದಾನೆ. ಆತನು ಸ್ವಸ್ಥ ಮಾಡುವ ದೇವರಾಗಿರೋದ್ರಿಂದ ಆತನು ಎಲ್ಲಾ ರೀತಿಯ ಕಾಯಿಲೆಗಳಿಂದ, ರೋಗಗಳಿಂದ ಆತನು ಬಿಡಿಸ್ತಾನೆ. ಬರೀ ಅಷ್ಟು ಮಾತ್ರವಲ್ಲ, ಕೀರ್ತನೆ 59:14ನೇ ವಚನದ ಪ್ರಕಾರವಾಗಿ ಎಲ್ಲಾ ಪಾಪಗಳಿಂದ ದೇವರು ಬಿಡಿಸ್ತಾನೆ ಎಂಬುದಾಗಿ ವಾಕ್ಯ ಮಾತಾಡ್ತದೆ. ಬರೀ ಅಷ್ಟು ಮಾತ್ರವಲ್ಲ, ನಮ್ಮ ಕಣ್ಣೀರುಗಳಿಂದ ದೇವರು ಬಿಡಿಸ್ತಾನೆ, ನಮ್ಮ ಸಕಲ ವ್ಯಾಕುಲಗಳಿಂದ ನಮ್ಮನ್ನು ದೇವರು ಬಿಡಿಸ್ತಾನೆ, ನಮ್ಮ ಸಾಲಗಳಿಂದ ದೇವರು ನಮ್ಮನ್ನು ಬಿಡಿಸ್ತಾನೆ, ನಮ್ಮ ಕೆಟ್ಟ ಪರಿಸ್ಥಿತಿಗಳಿಂದ ದೇವರು ನಮ್ಮನ್ನು ಬಿಡಿಸ್ತಾನೆ. ಕೆಟ್ಟದಂತ ಸಾಕ್ಷಿಯಲ್ಲಿ ಹಾದು ಹೋಗುವಾಗ ಆ ಸಂಗತಿಗಳಿಂದ ದೇವರು ಬಿಡಿಸ್ತಾನೆ. ಅಂದ್ರೆ ದೇವರ ಕೈಯಿಂದ ಬಿಡಿಸ್ಲಿಕ್ಕೆ ಆಗದಿರುವಂಥದ್ದು ಒಂದೂ ಇಲ್ಲ. ಪ್ರಿಯ ದೇವ ಮಗುವೆ, ನಿನ್ನ ಜೀವಿತದಲ್ಲಿ ನಿನಗೆ ಏನೆಲ್ಲ ಬಿಡಿಸ್ಬೇಕು, ಯಾವುದೆಲ್ಲ ವಿಷಯದಲ್ಲಿ ಬಿಡಿಸ್ಬೇಕು, ದೇವರಿಂದ ಆಗದಿರುವಂಥದ್ದು ಒಂದೂ ಇಲ್ಲ. ಹಾಗಾದ್ರೆ ನಿನ್ನ ಬಿಡುಗಡೆ ದೇವರ ಹತ್ರ ಇದ್ದಾಗ, ನಿನ್ನ ಬಿಡುಗಡೆ ದೇವರ ಬಳಿಯಲ್ಲಿದ್ದಾಗ, ನಿನ್ನನ್ನು ಬಿಡಿಸ್ಲಿಕ್ಕೆ ದೇವರಿದ್ದಾಗ, ನಿನ್ನ ಬಿಡುಗಡೆಗೋಸ್ಕರ ಎಲ್ಲಿ ಹೋಗ್ತಾ ಇದ್ದೀಯಾ? ನಿನ್ನ ಚಿಂತೆಯನ್ನ ಮರೆಯೋದಕ್ಕೋಸ್ಕರ ಎಲ್ಲಿ ಹೋಗ್ತಾ ಇದ್ದೀಯಾ? ನಿನ್ನ ಕಷ್ಟಗಳನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ ಎಲ್ಲಿ ಹೋಗ್ತಾ ಇದ್ದೀಯಾ? ನಿನ್ನ ಭಾರಗಳು ಇಳಿಸ್ಕೊಳ್ಳಿಕ್ಕೋಸ್ಕರ ಎಲ್ಲಿ ಹೋಗ್ತಾ ಇದ್ದೀಯಾ? ಯಾಕಂದ್ರೆ ದೇವರು ಎಲ್ಲವನ್ನು ಬಿಡಿಸುವಂತ ನಿನ್ನ ಪರಿಹಾರಿ ಆಗಿದ್ದಾಗ, ಆ ಪರಿಹಾರಕ್ಕಾಗಿ, ನಿನ್ನನ್ನು ಬಿಡಿಸುವಂತ ಪರಿಹಾರಕ್ಕಾಗಿ ಎಲ್ಲಿಗೆ ಓಡಿ ಹೋಗ್ತಾ ಇದೆಯಾ ಪ್ರಿಯ ದೇವ ಮಗುವೆ? ನಿನ್ನನ್ನು ಬಿಡಿಸುವಂತ ಪರಿಹಾರ, ನಿನ್ನನ್ನು ಬಿಡಿಸುವಂತ ದೇವನು ಆತನಾಗಿರುವಾಗ ನೀನು ಯಾರಿಂದ ಎಲ್ಲವನ್ನು ಎದುರು ನೋಡ್ತಾ ಇದ್ದೆ? ಇಲ್ಲ 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 ಪ್ರಿಯ ದೇವ ಮಗುವೆ, ದೇವರ ಬಳಿಗೆ ಬಾ, ದೇವರ ಬಳಿಗೆ ಬಾ. ದೇವರೊಬ್ಬನೇ ನಿನ್ನ ಎಲ್ಲಾ ರೀತಿಯ ಸಂಗತಿಗಳಿಂದ ದೇವರು ಬಿಡಿಸ್ತಾನೆ. ನೀನು ಎಂಥದ್ದೇ ಪರಿಸ್ಥಿತಿಯಲ್ಲಿರ್ಬೋದು, ಎಂಥದ್ದೇ ಹೋರಾಟದಲ್ಲಿರ್ಬೋದು, ಎಂಥದ್ದೇ ಕಣ್ಣೀರಲ್ಲಿರ್ಬೋದು, ಎಂಥದ್ದೇ ಸ್ಥಿತಿಗತಿಗಳಲ್ಲಿರ್ಬೋದು, ದೇವರು ನಿನ್ನನ್ನು ಬಿಡಿಸ್ತಾನೆ. ದೇವರು ಎಲ್ಲದರಿಂದ ನಿನ್ನನ್ನು ಬಿಡಿಸ್ತಾನೆ. ದೇವರಲ್ಲದೆ ಮತ್ತೆ ಯಾರು ನಿನ್ನನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಿಂದ ಸಾಧ್ಯ. ದೇವರೊಬ್ಬನೇ ನಿನ್ನನ್ನು ಎಲ್ಲಾ ಸಂಗತಿಗಳಿಂದ ಬಿಡಿಸ್ಲಿಕ್ಕೆ ಸಾಧ್ಯ. ಲೋಕದಲ್ಲಿ ಹೋದ್ರೆ ಕೊಂಚ ಸಂಗತಿಗಳಿಂದ, ಸ್ವಲ್ಪ ಆಗಿನ ಕಾಲದ ತಾತ್ಕಾಲಿಕವಾದಂತ ಸಹಾಯದಿಂದ ನಮಗೆ ಒಂದು ಸಹಾಯಕರಾಗಬಹುದೇ ಹೊರತು ಅವರು ಯಾರು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವ ಮಗುವೆ, ದೇವರು ನಿನ್ನನ್ನ ಸೈತಾನನ ಎಲ್ಲಾ ಬಲೆಗಳಿಂದ ಬಿಡಿಸುವವನಾಗಿದ್ದಾನೆ. ದೇವರು ನಿನ್ನನ್ನು ಎಲ್ಲಾ ಬಾಧೆಗಳಿಂದ ಬಿಡಿಸುವವನಾಗಿದ್ದಾನೆ. ದೇವರು ನಿನ್ನನ್ನು ಎಲ್ಲಾ ಹೋರಾಟಗಳಿಂದ ಬಿಡಿಸುವವನಾಗಿದ್ದಾನೆ. ದೇವರು ನಿನ್ನನ್ನು ಎಲ್ಲಾ ಭಯಗಳಿಂದ ಬಿಡಿಸುವವನಾಗಿದ್ದಾನೆ. ದೇವರು ನಿನ್ನ ಎಲ್ಲಾ ಇಕ್ಕಟ್ಟುಗಳಿಂದ ನಿನ್ನ ಬಿಡಿಸುವವನಾಗಿದ್ದಾನೆ. ದೇವರು ಎಲ್ಲಾ ಚಿಂತೆಗಳಿಂದ ನಿನ್ನ ಬಿಡಿಸುವವನಾಗಿದ್ದಾನೆ. ದೇವರು ಎಲ್ಲಾ ರೋಗಗಳಿಂದ ನಿನ್ನ ಬಿಡಿಸುವವನಾಗಿದ್ದಾನೆ. ದೇವರು ಎಲ್ಲಾ ಸಾಲಗಳಿಂದ ನಿನ್ನ ಬಿಡಿಸುವವನಾಗಿದ್ದಾನೆ. ದೇವರು ಎಲ್ಲಾ ರೀತಿಯ ಚಿಂತಾ ಭಾರಗಳಿಂದ ನಿನ್ನ ಬಿಡಿಸುವವನಾಗಿದ್ದಾನೆ. ದೇವರು ನಿನ್ನ ಕಣ್ಣೀರಿಂದ ಬಿಡಿಸುವವನಾಗಿದ್ದಾನೆ. ದೇವರು ನಿನ್ನನ್ನು ಸುತ್ತಿಕೊಂಡಂತ ಎಲ್ಲಾ ಪಾಪಗಳಿಂದ ನಿನ್ನ ಬಿಡಿಸುವವನಾಗಿದ್ದಾನೆ. ದೇವರು ಬಾಷಾನಿನ ಗೂಳಿಗಳಿಂದ ನಿನ್ನನ್ನು ಬಿಡಿಸುವವನಾಗಿದ್ದಾನೆ. ದೇವರು ಜಲ ಆ ರಾಶಿಗಳ ಮಧ್ಯದಲ್ಲಿ ಬಿದ್ದಾಗ ಅಲ್ಲಿಂದ ನಿನ್ನನ್ನು ಬಿಡಿಸುವವನಾಗಿದ್ದಾನೆ. ದೇವರು ಎಲ್ಲವುಗಳಿಂದ ಬಿಡಿಸುವವನಾಗಿದ್ದಾನೆ. ನಿನ್ನನ್ನು ಬಿಡಿಸ್ತಾನೆ. ಪ್ರಿಯ ದೇವ ಮಗುವೆ, ಬಾ ದೇವರ ಬಳಿಗೆ, ಬಾ ದೇವರ ಬಳಿಗೆ. ದೇವರು ಎಲ್ಲವುಗಳಿಂದ ನಿನ್ನನ್ನು ಬಿಡಿಸಿ, ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಸ್ವತಂತ್ರವಾದ ಮಗನು, ಸ್ವತಂತ್ರವಾದ ಮಗಳಾಗಿ ನಿನ್ನನ್ನು ಜೀವಿಸುವಂತೆ ಮಾಡೇ ಮಾಡ್ತಾನೆ. ಇದನ್ನ ಮಾತು ನಿನ್ನ ಜೀವಿತ ಕಾಲದಲ್ಲಿ ಎಂದಿಗೂ ಮರೆಯಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ, ನಿನ್ನ ಮಕ್ಕಳು ಯಾವುದೆಲ್ಲ ಬಂಧನಗಳಲ್ಲಿ, ಯಾವುದೆಲ್ಲ ಇಕ್ಕಟ್ಟುಗಳಲ್ಲಿ, ಯಾವುದೆಲ್ಲ ಸಂಗತಿಗಳಲ್ಲಿ ಸಿಕ್ಕಾಕೊಂಡಿದ್ದಾರೋ ಎಲ್ಲಾ ರೀತಿಯ ಆ ಒಂದು ಕರ್ತನೆ ಬಂಧನಗಳಿಂದಲೂ ಬೇಡಿಗಳಿಂದಲೂ ನಿನ್ನ ಮಕ್ಕಳನ್ನ ಬಿಡಿಸು ಕರ್ತನೆ. ನಿನ್ನ ಮಕ್ಕಳನ್ನ ಆಸ್ವಾದಿಸಪ್ಪ. ನಿಮ್ಮ ಮಕ್ಕಳನ್ನ ಹಿಡಿದಂಥ ಯಾವುದೇ ಸಂಗತಿ ಆಗಿದ್ರು ಸಹ ಅವುಗಳಿಂದ ಬಿಡಿಸ್ಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಿ ಎಂಬುದಾಗಿ ನಿನ್ನ ವಾಕ್ಯದ ಮುಖಾಂತರ ಮಾತಾಡಿದ್ದಿ. ನಿನ್ನ ಮಕ್ಕಳಿಗೆ ಧೈರ್ಯ ಕೊಡು, ಬಲ ಕೊಡು, ನಿನ್ನನ್ನು ಆತ್ಕೊಳ್ಳುವಂಥ ಸಾಮರ್ಥ್ಯ ಕೊಡು, ನಿನ್ನನ್ನು ಆತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸಹಾಯ ಮಾಡು. ಪರಿಶುದ್ಧನೆ ಆಶೀರ್ವದಿಸು, ಬಲಪಡಿಸು. ಎಲ್ಲವೂ ನಿನ್ನ ಪಾಸದಲ್ಲಿ ಅರ್ಪಿಸಿಕೊಡುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.